ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಒಳ್ಳೆ ಹೇರ್ ಆಯಿಲ್ ತಗೊಂಡು ನೋಡಿ, ನಾನೇ ಪ್ರಿಪೇರ್ ಮಾಡಿರೋಂತಹ ಹೇರ್ ಆಯಿಲ್. ಇದು ನಾನೇ ಪ್ರಿಪೇರ್ ಮಾಡಿರೋದು. ಇದು ಹಚ್ಚಿದ್ರೆ ಸೂಪರಾಗಿ ಆಗುತ್ತೆ ತಲೆ ಕೂದಲು. ಆ್ಯಕ್ಚುಲಿ ನಾನು ನಂದು ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ಒಂದಷ್ಟು ಜನ ನನ್ನ ಫ್ರೆಂಡ್ಸ್ಗಳೆಲ್ಲ ಅಂದರೆ ನಾನು ಜಾಸ್ತಿ ಫ್ರೀ ಹೇರ್ನ ಬಿಡಲ್ವಲ್ಲ, ಅದಕ್ಕೆ ಎಲ್ಲರೂ ನನಗೆ ಅಣ್ಕಿಸೋರು. ಫ್ರೀ ಹೇರ್ ಬಿಡಲ್ಲ ನೀನು, ನಿನ್ನ ಕೂದಲು ಒಂಥರ ಉದ್ದುದ್ದಕ್ಕೆ ದಪ್ಪಗಿದೆ, ಫ್ರೀ ಹೇರ್ ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ನಿನ್ನ ಕೂದಲು ಇಷ್ಟು ದಪ್ಪಗಿರೋದ್ರಿಂದ ಫ್ರೀ ಹೇರ್ ಬಿಡೋಕೆ ಚೆನ್ನಾಗಿ ಕಾಣಲ್ಲ ಅಂತ ಮೊದಲೆಲ್ಲ ಹೇಳೋರು. ಆ ಟೈಮಲ್ಲಿ ನಾನೇನು ಮಾಡಿಬಿಟ್ಟೆ, ಎಲ್ಲರೂ ಫ್ರೀ ಹೇರ್ ಬಿಡ್ತಾರಲ್ಲ, ನಾನು ಫ್ರೀ ಹೇರ್ ಬಿಡಬೇಕು, ನನಗೂ ಅದೇ ಥರನೇ ಇರಬೇಕು ಅನ್ನೋ ತುಂಬ ಅದೇನು ಹೇಳ್ತಾರೆ ಆಸೆ ಆಗುತ್ತಲ್ವಾ, ಹಂಗೆ ಅನ್ಕೊಂಡು ಏನು ಮಾಡಿಬಿಟ್ಟೆ, ತಲೆ ಕೂದಲನ್ನ ಕಟ್ ಮಾಡಿಸ್ಬಿಟ್ಟೆ. ಅದು ನಾನೇ ಬೇರೆ ಥರ ಹೇಳಿದ್ದೆ, ಅವರೇ ಬೇರೆ ಥರ ಕಟ್ ಮಾಡಿಬಿಟ್ರು. ನನಗೆ ಲೇಯರ್ ಕಟ್ ಮಾಡೋದಕ್ಕೆ ಹೇಳಿದ್ದೆ, ಆದರೆ ಅವರೊಂಥರ ಈ ಸ್ಟೆಪ್ ಕಟ್ಗಳು ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ರು. ಎಷ್ಟು ಶಾರ್ಟ್ ಆಯಿತು ಅಂದರೆ ನನ್ನ ತಲೆ ಕೂದಲು ಇದಕ್ಕಿಂತ ಜಾಸ್ತಿ ಉದ್ದ ಇತ್ತು. ಎಷ್ಟು ಅಂದರೆ ಇಲ್ಲಿವರೆಗೂ ಇತ್ತು. ಆದರೆ ಅವರು ಇಷ್ಟು ಮಾಡಾಕ್ಬಿಟ್ರು, ಇಷ್ಟು ಶಾರ್ಟ್ ಮಾಡಾಕ್ಬಿಟ್ರು. ಫುಲ್ ಹೆಂಗೆ ಅಂದರೆ ಎತ್ಬಿಟ್ಟು ಈ ಥರ ಆರಾಮ್ಸೆ ಜುಟ್ಟು ಕಟ್ಬಿಡ್ಬೋದಿತ್ತು, ಈ ಥರ ಜುಟ್ಟು ಕಟ್ಕೊಳ್ಬೋದಿತ್ತು. ಸ್ವಲ್ಪ ಆವಾಗಲೂ ಫ್ರೀ ಹೇರ್ ಬಿಡೋಕ್ಕಾಗ್ತಿರಲಿಲ್ಲ, ಯಾಕೆಂದ್ರೆ ನನ್ನ ತಲೆ ಕೂದಲು ತುಂಬ ಜಾಸ್ತಿ ದಪ್ಪ ಇತ್ತು. ಹಾಗಾಗಿ ಫ್ರೀ ಹೇರ್ ಬಿಡೋದಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಕಟ್ ಮಾಡಿಸಿದ್ಮೇಲೂ ಫ್ರೀ ಹೇರ್ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಈ ನಮ್ಮ ತಲೆ ಕೂದಲೇನಿದೆಯಲ್ಲ, ಇದು ನಮ್ಮ ಫೇಸಿಗೆ ತುಂಬ ಹೈಲೈಟ್ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಟ್ರು. ತುಂಬ ಇಂಪಾರ್ಟೆಂಟ್ ತಲೆ ಕೂದಲು ನಮಗೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ, ನಾವು ಏನಾದ್ರೂ ನನ್ನ ಬಾಲ್ಡ್ ಹೆಡ್ ಏನಾದರೂ ಆಗ್ಬಿಡ್ತು, ಈಗ ತಲೆಯಲ್ಲಿ ಏನಾದ್ರೂ ವೈಟ್ ಹೇರ್ಸ್ ಆಯಿತು ಅಂದರೆ ನಾವೆಷ್ಟು ಫೀಲ್ ಮಾಡ್ತೀವಿ. ನಮ್ಮ ಮುಖನೇ ಚೆನ್ನಾಗಿ ಕಾಣಲ್ಲ. ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂದರೆ ನಮ್ಮ ತಲೆ ಕೂದಲು ತುಂಬ ಚೆನ್ನಾಗಿರಬೇಕು. ಅಟ್ಲೀಸ್ಟ್ ನಾವು ವೀಕ್ಲಿ ಒಂದ್ಸರಿನಾದ್ರೂ ತಲೆ ಕೂದಲಿಗೆ ತುಂಬ ಚೆನ್ನಾಗಿ ಆರೈಕೆನ ಮಾಡ್ಕೋಬೇಕು. ಆರೈಕೆ ಮಾಡ್ಕೊಳ್ಳಿಲ್ಲ ಅಂತಂದರೆ ತಲೆ ಕೂದಲು ಎಲ್ಲ ಹಾಳಾಗ್ಬಿಡುತ್ತೆ. ಆ್ಯಕ್ಚುಲಿ ನಾವು ಈ ಬ್ಯುಸಿ ಶೆಡ್ಯೂಲ್ ಅಂದ್ಕೊಂಡು ನಾವು ಯಾವುದ್ರ ಬಗ್ಗೆನೂ ಕೇರ್ ತಗೊಳ್ಳಲ್ಲ. ಸ್ಕಿನ್ ಬಗ್ಗೆ ಕೇರ್ ತಗೊಳ್ಳಲ್ಲ, ತಲೆ ಕೂದಲು ಬಗ್ಗೆ ಕೇರ್ ತಗೊಳ್ಳಲ್ಲ. ಆದರೆ ಕಳ್ಕೊಂಡ್ಮೇಲೆ ತಾನೇ ಅದ್ರದ್ದು ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ನಾವು ಕಳ್ಕೊಳ್ಳೋಕ್ಕಿಂತ ಮೊದಲೇ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇರಾಗಿ ಇಟ್ಕೊಂಡ್ರೆ ಕಳ್ಕೊಂಡ್ಮೇಲೆ ಮತ್ತೆ ವಾಪಸ್ ಬರಲ್ಲ ಕಣ್ರಿ. ಯಾವುದೇ ಆಗಲಿ, ವಸ್ತುನೇ ಆಗಲಿ, ವ್ಯಕ್ತಿನೇ ಆಗಲಿ, ಎಂಥದೇ ಆಗಿರಲಿ, ಕಳ್ಕೊಂಡ್ಮೇಲೆ ಅದನ್ನು ವಾಪಸ್ ಪಡೆಯೋದು ತುಂಬ ಕಷ್ಟ. ಕಳ್ಕೊಳ್ಳೋಕ್ಕಿಂತ ಮೊದಲೇನೆ ತುಂಬ ಹುಷಾರಾಗಿ ನೋಡ್ಕೋಬೇಕು, ತುಂಬ ಕೇರ್ ಮಾಡಬೇಕು, ಹುಷಾರಾಗಿ ನೋಡ್ಕೋಬೇಕು. ಆವಾಗ ಅಟ್ಲೀಸ್ಟ್ ನಮ್ಮ ಕೈ ಬಿಟ್ಟು ಹೋಗೋದಕ್ಕಿಂತ ಲೈಟಾಗಾದರೂ ನಮ್ಮ ಜೊತೆಗೆ ಇರತ್ತೆ. ನಾನು ಅದಕ್ಕೆ ಹೊಸಾಗಿ ಒಂದು ಆಯಿಲ್ ಕಂಡಿಟ್ಕೊಂಡಿದ್ದೀನಿ, ನಾನೇ ಸ್ವಂತ ಪ್ರಿಪೇರ್ ಮಾಡುವಂಥ ಆಯಿಲ್ ಅದು. ನೆಕ್ಸ್ಟ್ ಅದ್ರದ್ದು ಇದು ಹಾಕ್ತೀನಿ, ಹೆಂಗೆ ಮಾಡಿದೆ ಅಂತ. ತುಂಬ ಟೈಮ್ ಹಿಡಿಯತ್ತೆ, ಮಾತ್ರ ಹೆಚ್ಚು ಕಮ್ಮಿ 1-1.5 ಗಂಟೆ ಹಿಡಿಯತ್ತೆ. ಆ 1.5 ಗಂಟೆನಾದರೂ ಸರಿ ಆದರೆ ಆಗಲಿ ಅಂತ ಅಂದ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಮ್ಮ ಹೆಲ್ತು ನಮಗೆ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ನಮ್ಮ ತಲೆ ಕೂದಲು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಟೈಮ್ಗಳನ್ನೆಲ್ಲ ಲೆಕ್ಕ ಹಾಕೋಬಾರ್ದು. ಇದನ್ನು ಹಾಗಿರ್ಬೇಕಾದ್ರೆ ಮುಖಕ್ಕೂ ತಿಕ್ಕೋರು ಒಳ್ಳೇದಿದೆ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಎಲ್ಲ ಆಯುರ್ವೇದಿಕ್ಕೆ. 1 ಲೀಟ್ರ್ ಕೊಬ್ಬರಿ ಎಣ್ಣೆ, 1 ಲೀಟ್ರ್ ಕೈ ಎಣ್ಣೆ ಹಾಕಿದ್ದೀನಿ ನಾನು ಇದಕ್ಕೆ. ಎಲ್ಲ ಆಯುರ್ವೇದಿಕ್ಕೆ. ನನಗಂತೂ ತುಂಬ ಅಂದರೆ ತುಂಬ ಚಿಕ್ಕವಳಿರುವಾಗಲೇ ವೈಟ್ ಹೇರ್ಸ್ ಆಗಿತ್ತು. ತುಂಬ ಚಿಕ್ಕವಳಿರುವಾಗಲೇ ನಂಗೆ ಫುಲ್ಲು ವೈಟ್ ಹೇರ್ಸ್ ಇದೆ. ಇವಾಗಲೂ ತುಂಬ ವೈಟ್ ಹೇರ್ಸ್ ಇದೆ. ಬಟ್ ನಾನು ಇಷ್ಟೆಲ್ಲ ಮಾಡಿದ್ರೂ ನನಗೆ ವೈಟ್ ಹೇರ್ಸ್ ಕಡಿಮೆ ಆಗಲೇ ಇಲ್ಲ. ಬೇರೆ ಏನೇನೋ ಹೇಳ್ತಾರಲ್ಲ, ಅದು ಹಚ್ಚಿದ್ರೆ ಕಮ್ಮಿ ಆಗುತ್ತೆ, ಇದು ಹಚ್ಚಿದ್ರೆ ಕಡಿಮೆ ಆಗುತ್ತೆ, ಬರೋಲ್ಲ ಅಂತ. ಅದೆಲ್ಲ ಸುಳ್ಳು, ಅಂಥದ್ದೆಲ್ಲ ಏನೂ ಆಗಲ್ಲ. ಆ್ಯಕ್ಚುಲಿ ಸತ್ಯ ಇದೇನೆ, ಏನು ಹಚ್ಚಿದ್ರು ಏನೂ ಆಗಲ್ಲ. ಬಟ್ ತಲೆ ಕೂದಲು ಮಾತ್ರ ಬೆಳೆಯತ್ತೆ. ಈಗ ನಾವು ಈ ಹೋಮ್ ಇಂಗ್ರೀಡಿಯೆಂಟ್ಸ್ಗಳು ಏನೇನು ಹಾಕ್ತೀವಲ್ಲ, ಅದರಲ್ಲಿ ತಲೆ ಕೂದಲು ಮಾತ್ರ ಬೆಳೆಯತ್ತೆ. ಐ ಸ್ವೇರ್, ಸತ್ಯನೇ ಹೇಳ್ತಿದ್ದೀನಿ, ಸುಳ್ಳು ಹೇಳ್ತಿಲ್ಲ. ವೈಟ್ ಹೇರ್ಸ್ ಆದಮೇಲೆ ಅದು ಬ್ಲ್ಯಾಕ್ ಆಗುತ್ತೆ ಅನ್ನೋದು ಸುಳ್ಳಿನ ಮಾತು. ಬಟ್ ಬ್ಲ್ಯಾಕ್ ಆಗೋಕ್ಕಿಂತ ಮೊದಲೇನೆ ವೈಟ್ ಹೇರ್ಸ್ ಆಗೋಕ್ಕಿಂತ ಮೊದಲೇನೆ ನಾವು ಕರೆಕ್ಟಾಗಿ ನಮ್ಮ ತಲೆ ಕೂದಲು ಆರೈಕೆನ ಮಾಡಿದ್ರೆ ವೈಟ್ ಹೇರ್ಸ್ ಆಗೋಲ್ಲ. ಆದಮೇಲೆ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಅದು ಬ್ಲ್ಯಾಕ್ ಆಗಲ್ಲ. ಇದು ಸತ್ಯವಾದ ಮಾತು. ಇದನ್ನು ನಾನಂತೂ ಈ ಎಣ್ಣೆ ಮಾಡ್ಕೊಂಡು 1 ವಾರಕ್ಕೆ ಒಂದೇ ಸರಿ ಹಚ್ಚೋದು. ಬಟ್ ಹಚ್ಚುವಾಗ
ಹೆಂಗೆ ಹಚ್ಚಬೇಕು ಅಂದರೆ ಬರೀ ಬುರುಡೆಗೆ ಮಾತ್ರ ಹಚ್ಚೋದಲ್ಲ, ತಲೆ ಕೂದಲಿಗೂ ಹಚ್ಚಬೇಕು, ಹಾಗೆ ಅದಕ್ಕೆ ಮಸಾಜ್ ಮಾಡಬೇಕು. ಇಲ್ಲಿ ನೋಡಿ, ನನ್ನ ತಲೆ ಕೂದಲು ಸ್ವಲ್ಪ ದಪ್ಪ ಇದೆ, ಆದ್ರೂ ಮುಂದೆ ಇಲ್ಲೆಲ್ಲ ನೋಡಿ ಉದ್ರಿದೆ. ನಾನು ಈ ಥರ ಎಲ್ಲ ಎಣ್ಣೆ ಮಾಡಿ ಹಚ್ಚಿದ್ರು ಸಮೇತ ಉದ್ರಿದೆ ನೋಡಿ, ಇಷ್ಟೊಂದು ಉದ್ರಿದೆ ಇಲ್ಲಿ ಮಾತ್ರ. ಬಟ್ ಬಾಕಿ ಓಕೆ. ಇನ್ನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನೋಡಬೇಕು ಎಷ್ಟು ತಲೆ ಕೂದಲು ಉದ್ರಿದೆ ಅಂದರೆ. ಅದೇನೇ ಆಗಿರಲಿ, ನಾನು ಹೇಳಿದ್ನಲ್ಲ, ಆರೈಕೆ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದನ್ನೇ ಆಗಲಿ, ಈಗ ನಾವೊಂದು ಗಿಡ ಮನೆಗೆ ತಂದ್ರೂ ಚೆನ್ನಾಗಿ ಬರಬೇಕು ಗಿಡ ಅಂತಂದರೆ ತಂದ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಬರುತ್ತಾ? ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಅದನ್ನು ಅಟ್ಲೀಸ್ಟ್ ಒಂದು ಡೇ ಬೈ ಡೇ ಏನಾದರೂ ಅದನ್ನು ನೋಡ್ಕೊಂಡ್ರೆ ತಾನೇ ಅದು ಬರೋದು. ಎಲ್ಲನೂ ಹಾಗೇನೇನೆ, ಸಂಬಂಧನೂ ಅಷ್ಟೇನೆ. ಅದಕ್ಕೆ ಅದರದ್ದೇ ಆದ ಸಮಯ ಕೊಟ್ಟು ಅದನ್ನು ಕೇರಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಉಳ್ಕೊಳತ್ತೆ. ನಾವು ಇಷ್ಟಪಡೋರ್ನ ನಾವು ಹೆಂಗೆ ಬೇಕು ಹಾಗೆ ಇವರೇ ನಮ್ಮ ಜೊತೆಗೆ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕು ಹಂಗೆ ಮಾಡಿದ್ರೆ, ಹೆಂಗೆ ಬೇಕು ಹಂಗೆ ರಫ್ ಆಗಿ ನಡ್ಕೊಂಡ್ರೆ ಯಾರು ನಮ್ಮ ಜೊತೆಗಿರಲ್ಲ. ಅದೆಲ್ಲ ಹೋಯ್ತು ನಮ್ಮ ಪೂರ್ವಜರ ಕಾಲಕ್ಕೆ. ನಾವು ಇಷ್ಟಪಡೋಂಥದ್ದು ಏನೇ ಆಗಿರಲಿ, ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ, ಅದಕ್ಕೆ ಅದರದ್ದೇ ಆದ ಟೈಮಿಂಗ್ಸ್, ಅದಕ್ಕೆ ಹೆಂಗೆ ಬೇಕು ಹಾಗೆ ನಾವಿದ್ದರೆ ಖಂಡಿತ ಅದು ನಮ್ಮ ಹತ್ರ ಲೈಫ್ ಟೈಮ್ ಇರುತ್ತೆ. ಇಲ್ಲ ಅಂತ ಅಂದರೆ ಯಾವ ಟೈಮಲ್ಲಿ ಬೇಕಾದರೂ ನಾವು ಕಳ್ಕೋಬಹುದು. ಈ ಎಣ್ಣೆಗೆ ನಾನು ಏನೇನು ಹಾಕಿದ್ದೀನಿ ಗೊತ್ತಾ? ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಂತ್ಯಕಾಳು, ಸಾಸಿವೆ, ಆಮೇಲೆ ಇದು ಏನಪ್ಪ ನೆಲ್ಲಿಕಾಯಿ, ಅಲೋವೆರಾ, ಆಮೇಲೆ ಕಣಗ್ಲು ಹೂವಿಂದು ಎಲೆ, ದಾಸವಾಳದ ಹೂವಿನ ಎಲೆ, ದಾಸವಾಳದ ಹೂವು, ಮೆಹಂದಿ ಎಲೆಗಳು, ಹೀಗೆ ತುಂಬ ಹಾಕಿದ್ದೀನಿ. ತುಂಬ ಹಾಕಿ ಪೇಸ್ಟ್ ಮಾಡಿಬಿಡಕ್ಕೆ ಅವನ್ನೆಲ್ಲ ಒಂದೊಂದೇ ಸಿಂಗಲ್ ಪೇಸ್ಟ್ ಮಾಡ್ಕೊಂಡು 1 ಲೀಟ್ರ್ ಕೊಬ್ಬರಿ ಎಣ್ಣೆಗೆ 1 ಲೀಟ್ರ್ ಕೈ ಎಣ್ಣೆ ಹಾಕಿ, ಕೈ ಎಣ್ಣೆ ಅಂದರೆ ಗೊತ್ತಲ್ವ, ಹರಳೆಣ್ಣೆ, 1 ಲೀಟ್ರ್ ಕೊಬ್ಬರಿ ಎಣ್ಣೆ 1 ಲೀಟ್ರ್ ಹರಳೆಣ್ಣೆ ಎರಡನ್ನೂ ತಗೊಂಡು ಅವೆರಡನ್ನೂ ಇವೆಲ್ಲ ಪೇಸ್ಟ್ಗಳನ್ನ ಒಂದೊಂದಾಗಿ ಹಾಕಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಆರದ್ಮೇಲೆ ಶೋಧಿಸ್ಕೋಬೇಕು. 2 ಲೀಟ್ರ್ ಎಣ್ಣೆ ಹಾಕಿದ್ರೆ 1 ಲೀಟ್ರ್ ಎಣ್ಣೆ ಆಗಬೇಕು. ಆ ಥರ ಚೆನ್ನಾಗಿ ಕುದಿಸಿ ಶೋಧಿಸಿ ಇಟ್ಕೊಂಡ್ರೆ ನೀವು ವಾರಕ್ಕೆ ಒಂದೇ ದಿನ ಹಚ್ಚಿ ನೋಡಿ, ಐ ಸ್ವೇರ್ ನಿಮ್ಮ ತಲೆ ಕೂದಲು ಸಕ್ಕತ್ತಾಗಿ ಬೆಳೆಯುತ್ತೆ. ನೀವು ಯಾವ್ಯಾವುದೋ ಅವರಂದ್ರು ಇವರಂದ್ರು ಅದು ಎಂಥದ ಆದಿವಾಸಿ ಏರ ಇಲ್ಲ, ಅದು ಇದು ನಿಜವಾಗ್ಲೂ ಬೆಳೆಯಲ್ಲ. ನಾನೇನು ಹೇಳ್ತಿದ್ದೀನಿ ನೋಡಿ, ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ನೀವು ಕಣ್ಣಿಗೆ ಕಾಣದೇ ಇರೋದನ್ನ ನಂಬಕ್ಕೆ ಹೋಗಬೇಡಿ. ಕಣ್ಣಿಗೆ ಏನು ಕಾಣುತ್ತೋ ಅದನ್ನು ನಂಬಿ, ಕಾಣದೇ ಇರೋದನ್ನ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ. ಕಾಣದೇ ಇರೋದು ಯಾವತ್ತೂ ಸುಳ್ಳಾಗಿರತ್ತೆ. ಟ್ರಾನ್ಸ್ಪರೆಂಟಾಗಿ ನಮ್ಗೇನು ಕಾಣಿಸುತ್ತೋ ನಾವು ಅದನ್ನೇ ನಂಬಬೇಕು. ನೀವೇ ಮಾಡ್ಕೊಳ್ಳಿ, ಏನು 1-1.5 ಗಂಟೆ ವೇಸ್ಟ್ ಆಗುತ್ತೆ ಅಷ್ಟೇನೆ. ಬಟ್ ರೆಮಿಡಿ ಮಾತ್ರ ಹೈ ಕ್ಲಾಸ್, ಸಾಕಾದಾಗಿ ಬರುತ್ತೆ. ನಾನು ತಲೆ ಕೂದಲು ಇಷ್ಟಾಗಿತ್ತು, ಈಗ ಇಷ್ಟು ಬಂದಿದೆ. ನಂದು ಸ್ವಲ್ಪ ಕರ್ಲಿ ಹೇರ್ಸ್ ಅಲ್ವಾ, ಹಾಗಾಗಿ ಅದು ಸ್ವಲ್ಪ ಗುಡ್ಡನೇ ಅನಿಸುತ್ತೆ. ಬಟ್ ಅದನ್ನು ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಅದು ಇಲ್ಲಿವರೆಗೂ ಇರುತ್ತೆ, ಉದ್ದ ಬರುತ್ತೆ. ಅದಕ್ಕೆ ನೀವು ಯಾವತ್ತೂ ಯಾವುದೇ ವಿಷಯದಲ್ಲೂ ಕಣ್ಣಿಗೆ ಕಾಣದೇ ಇರೋದನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ಕಣ್ಣಿಗೆ ಕಾಣೋ ಥರ ಏನೇ ನಡೆದ್ರೂ ಅದನ್ನು ನಂಬಿ. ಗಾದೆ ಕೇಳಿಲ್ವಾ, ಪ್ರತ್ಯಕ್ಷವಾಗಿ ಕಂಡಿದ್ದನ್ನು ಪ್ರಮಾಣಿಸಿ ನೋಡ್ಬೇಕಂತೆ. ಕಾಣದೇ ಇರೋದನ್ನ ಹೋಗಿ ನಂಬಿಬಿಟ್ಟು ನಾವು ಅಯ್ಯೋ ಅವ್ರು ಅದನ್ನು ಮಾಡಿದೆ ಇದನ್ನು ಮಾಡಿಕೊಟ್ಟವ್ರೆ, ನಾವು ಕೆಲಸ ಮಾಡೋಕ್ಕೆ ಕಳ್ಳರು, ನಾವು ಕೆಲಸ ಮಾಡೋಕ್ಕಾಗಲ್ಲ ನಮಗೆ. ಅದು ಮಾಡಿಕೊಡ್ತಾರೆ ಇದು ಮಾಡಿಕೊಡ್ತಾರೆ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂಗಡಿಗಳಲ್ಲಿ ರೆಡಿಮೇಡಾಗಿ ಅವ್ರು ಆ ಆಯಿಲ್ ಮಾರಿದ್ರು ಈ ಆಯಿಲ್ ಮಾರಿದ್ರು ಅಂತ ಹೇಳಿ ಹೋಗಿ ಆಯಿಲ್ ತಂದು ಹಚ್ಕೊಳ್ತೀವಿ. ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೆ. ಅದನ್ನು ಬಿಟ್ಟು ಬೇರೆ ಯಾವುದೂ ವರ್ಕ್ ಆಗಲ್ಲ. ಆದರೆ ನೀವೇ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಪಕ್ಕಾ ವರ್ಕ್ ಆಗುತ್ತೆ. ನಾನು ಏನು ಹೇಳಿದ್ದೀನಿ ಅಂತ ಬೇಕಾದರೆ ನೀವೇ ನನಗೆ ಹೇಳ್ತೀರಾ, ಪಕ್ಕಾ ವರ್ಕ್ ಆಗುತ್ತೆ ಇದು. ನಾನು ಇಷ್ಟು ಹಚ್ಚೇನೇ ನನ್ನ ತಲೆ ಕೂದಲು ಉದುರಿದೆ.
ಏನು ಮಾಡೋಕ್ಕಾಗಲ್ಲ. ಈಗ ದಿನ ದಿನ ನಮ್ಗೆ ಏಜ್ ಆಗ್ತಾ ಇರುತ್ತೆ, ಏಜ್ ಬರ್ತಾ ಇರೋಲ್ಲ. ಸೊ ಅವಾಗ ನಮ್ಮ ಸ್ಕಿನ್ ಇದಾಗೋದು, ಗ್ಲೋನೆಸ್ನ ಕಡಿಮೆ ಆಗೋದು, ನಮ್ಮ ತಲೆ ಕೂದಲುಗಳು ಉದುರೋದು ಇದೆಲ್ಲ ಆಗ್ತಾ ಇರುತ್ತೆ. ಬಿಕಾಸ್ ನಾವು ಇವಾಗ ಒಂಥರ ಹೆಂಗೆ ಅಂದರೆ ಯಾವಾಗಲೂ ಟೆನ್ಷನ್ಗಳಲ್ಲೇ ಇರ್ತೀವಿ. ಏಜ್ ಆದರೂ ಏಜ್ ಆಗದೆ ಇದ್ರೂ ನಮಗಿರೋ ಟೆನ್ಷನ್ಗೆ ಇವೆಲ್ಲನೂ ಆಗತ್ತೆ. ಬಟ್ ನಾವು ಒನ್ ಡೇ ಫಸ್ಟು ನಾವು ಯಾವಾಗಲೂ ನಮ್ಮನ್ನು ನಾವು ಲವ್ ಮಾಡಬೇಕು, ಬೇರೆದನ್ನ ಲವ್ ಮಾಡೋದು ಸೆಕೆಂಡ್ರಿ. ಫಸ್ಟ್ ನಾವು ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು. ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಂಡಾಗ ಮಾತ್ರ ನಮ್ಮ ಸ್ಕಿನ್ನು ಗ್ಲೋ ಆಗಿ ಕಾಣಿಸುತ್ತೆ, ನಮ್ಮ ಹೇರ್ ಚೆನ್ನಾಗಿರುತ್ತೆ, ನಮ್ಮ ಕಣ್ಗಳು ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಯಾರನ್ನೇ ಎಷ್ಟೇ ಪ್ರೀತಿ ಮಾಡಲಿ, ನಮ್ಮ ಜೀವ ಕೊಟ್ಟು ಅವ್ರನ್ನ ಉಳಿಸ್ಕೋತೀವಿ, ನಮ್ಮ ಜೀವನೇ ಅವ್ರಿಗೋಸ್ಕರ ಬಿಟ್ಬಿಡ್ತೀವಿ, ನಮ್ಗೆ ಅವರಿದ್ರೆ ಸಾಕು ಅಂತ ಅಂದ್ಕೊಂಡಿರ್ತೀವಿ ಅಂತಲೇ ಇಟ್ಕೊಳ್ಳಿ. ನಮಗೆ ಏನಾದ್ರೂ ತೊಂದರೆ ಆಯಿತು ಅಂದಾಗ ಅವರೇನು ಅವ್ರ ಕಣ್ಕಿತ್ತು ನಮಗೆ ಅನ್ಸಲ್ಲ, ಅವ್ರ ತಲೆ ಕೂದಲು ಕಟ್ ಮಾಡ್ಬಿಟ್ಟು ನಮಗೆ ಕೊಡೋಕ್ಕಾಗಲ್ಲ, ಕೊಟ್ಟರು ಸಮೇತ ನಮಗೆ ಅದನ್ನು ಅಂಟಿಸ್ಕೊಳಕ್ಕಾಗಲ್ಲ ಅಲ್ವಾ. ನಮಗೆ ನಾವೇ ಅಲ್ವಾ, ನಮ್ಮ ಕೆಲಸಗಳು ನಾವೇ ಮಾಡ್ಕೋಬೇಕು, ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು. ನಮ್ಮ ಕೆಲಸಗಳು ನಾವು ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮನ್ನು ಬೇರೆಯವ್ರು ಪ್ರೀತಿ ಮಾಡೋ ಥರ ನಾವಿರ್ತೀವಿ. ನಾವು ಬಿಟ್ಟರೆ ಯಾರು ನಮ್ಮನ್ನು ನಾವು ಯಾರಿಗೂ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ನಾವು ನಮಗೆ ಇಷ್ಟ ಆಗಲ್ಲ. ನಮ್ಮನ್ನು ನಾವು ಕೆಟ್ಟದಾಗಿ ಕಾಣೋ ಥರ ಇಟ್ಕೊಂಡ್ಬಿಟ್ರೆ, ಕೆಟ್ಟದಾಗಿ ನೋಡೋ ಥರ ಇದ್ದರೆ ನಾವು ಚೆನ್ನಾಗಿ ಕಾಣಿಸ್ತೀವ? ನಮ್ಗೆ ಇಷ್ಟ ಆಗತ್ತಾ? ನಮಗೆ ನಾವೇ ಇಷ್ಟ ಆಗಿಲ್ಲ ಅಂದರೆ ನಾವು ಹೆಂಗೆ ಬೇರೆಯವ್ರಿಗೆ ಇಷ್ಟ ಆಗೋಕ್ಕೆ ಸಾಧ್ಯ? ಫಸ್ಟು ನಾವು ಇಷ್ಟ ಆಗಬೇಕು. ಏನಂತೀರಿ ನೀವು? ಮನೆಯಲ್ಲಿ ಈ ಆಯಿಲ್ ನೋಡಿ ಯಾವ ಕಲರ್ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ? ಸ್ವಲ್ಪ ಸ್ಮೆಲ್ಲು ಬರುತ್ತೆ. ಆ್ಯಕ್ಚುಲಿ ನನಗೆ ಸ್ಮೆಲ್ ಅಂದರೆ ಆಗಲ್ಲ, ಸಖತ್ ಹೆವಿ OCD ಪ್ರಾಬ್ಲಮ್ ಇದೆ ನನಗೆ. ಹೆವಿ ಅಂದರೆ ಹೆವಿ, ಯಾವ ರೇಂಜಿಗೆ ಅಂದರೆ ಹೇಳೋಕ್ಕಾಗಲ್ಲ. ಬಟ್ ಅದು ಇತ್ತೀಚೆಗಾಗಿರೋದು, ಯಾಕೆ ಹಾಗೆ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಆಗಿದೆ. ಸ್ವಲ್ಪ ಸ್ಮೆಲ್ ಬಂದರೆ ಆಗಲ್ಲ, ಕಿರ್ಚಾಡಿದ್ರೆ ಆಗಲ್ಲ, ಕೂಗಾಡಿದ್ರೆ ಆಗಲ್ಲ, ಏನು ಮಾಡಿದ್ರು ನನಗೆ ಆಗೋಲ್ಲ. ಹಾಗಾಗಿ ನಾನು ಆದಷ್ಟು ಸ್ವಲ್ಪ ಎಲ್ಲರಿಂದ ದೂರನೇ ಇದ್ಬಿಡ್ತೀನಿ. ಯಾಕೆಂದರೆ ಈಗ ನಮಗಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ನೊಬ್ಬರ ಮೇಲೆ ಅದನ್ನು ಹೇರಿದ್ರೆ ಅದು ಅವ್ರಿಗೂ ಕಷ್ಟ ಆಗುತ್ತೆ. ಅದ್ರ ಬದಲು ನಾವೇನು ಮಾಡಬೇಕು, ನಮಗೇನಾಗಲ್ವೋ ಅದರಿಂದ ನಾವು ಸ್ವಲ್ಪ ದೂರ ಇರಬೇಕು. ಹಾಗೆ ಆಮೇಲೆ ಯಾರಿಗೆ ತಲೆ ಕೂದಲು ಚೆನ್ನಾಗಿ ಬರಬೇಕು ಅಂತ ಅನ್ಸತ್ತೋ, ಅಂದರೆ ಇದು ಮಾಡಬೇಕು, ಉದುರಬಾರ್ದು ಅಂತ ಅನ್ಸತ್ತೋ ಅವರು ಒಂದು ಯೋಗ ಇದೆ ನೋಡಿರಿ. ಈ ಉಗುರಲ್ಲ, ಈ ಉಗುರು ಟಚ್ ಮಾಡಬಾರ್ದು. ಈ ಉಗುರು ಕೆಳಗಡೆ ಇದೆಯಲ್ಲ ಈ ಚರ್ಮ, ಇಷ್ಟು ಇದನ್ನು ಹೀಗೆ ರಬ್ ಮಾಡಬೇಕು. ಎನಿ ಟೈಮ್ ನೀವು ಯಾವ ಟೈಮ್ ಆದರೂ ಸರಿ, ಅದಕ್ಕೆ ಟೈಮಿಂಗ್ಸ್ ಅಂತ ಏನೂ ಇಲ್ಲ, ಈ ಥರ ರಬ್ ಮಾಡಬೇಕು. ಈ ಥರ ರಬ್ ಮಾಡಿದಾಗ ಇದು ನಿಮ್ಮ ತಲೆ ಕೂದಲನ್ನ ಚೆನ್ನಾಗಿ ಬೆಳೆಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಯೂಶ್ವಲಿ ಮಾಡೋದೇ ಇಲ್ಲ, ಯಾವಾಗಲಾದ್ರೂ ನೆನಪಿದ್ದಾಗ ಮಾಡ್ಕೋತೀನಿ. ಬಟ್ ಮಾಡಿದ್ರೆ ತುಂಬ ಒಳ್ಳೇದಿರುತ್ತೆ. ಆ್ಯಂಡ್ ಈ ಎಣ್ಣೆ ಕಾಯಿಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ಸರಿ ನಾನು ಸದ್ಯಕ್ಕೆ ಕಾಯಿಸಲ್ಲ, ಬಿಕಾಸ್ ನನಗೆ ವೀಡಿಯೋ ಮಾಡೋದಕ್ಕೆಲ್ಲ ಟೈಮ್ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಾಯಲ್ಲೇ ಹೇಳ್ತಾ ಇದ್ದೀನಿ. ಎಣ್ಣೆ ಕಾಯಿಸ್ಕೊಂಡು ಈ ಥರ ಹಚ್ಕೊಂಡ್ರೆ ನೀವು ಪಕ್ಕಾ ನಿಮ್ಮ ತಲೆ ಕೂದಲು ಬೆಳೆಯತ್ತೆ. ಪಕ್ಕಾ ಕಂಡ್ರಿ, 100ಗೆ 200% ಶೋರ್. ನಾನು 100ಗೆ 200% ಶೋರ್, ಪಕ್ಕಾ ತಲೆ ಕೂದಲು ಬೆಳೆಯುತ್ತೆ. ಬೆಳಿಲಿಲ್ಲ ಅಂತಂದರೆ ನನಗೆ ವಾಪಸ್ ಕಮೆಂಟ್ ಹಾಕಿ, ಬೆಳೀತಾ ಇಲ್ಲ ಅಂತ. ಬಟ್ ಒಂದೇ ದಿನಕ್ಕೆ ಬೆಳೆಯಲ್ಲ, ಬೆಳೀತೈತೆ ಅಂತ ಹೇಳ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಮಾಡಿಬಿಡಿ. ಒಂದೇ ದಿನಕ್ಕಂತೂ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ಇಟ್ ಟೇಕ್ಸ್ ಟೈಮ್, 1 year ತಗೊಳತ್ತೆ. ಬಟ್ ಖಂಡಿತ ಬೆಳೆಯತ್ತೆ, ಎರಡನೇ ಮಾತಿಲ್ಲ. ಐ ಆಮ್ 200% ಶೋರ್. ಬಿಕಾಸ್ ನಾನು ಯೂಸ್ ಮಾಡಿದ್ದೀನಲ್ಲ, ಎಷ್ಟಿತ್ತು ನಂದು, ಇಷ್ಟಿತ್ತು. ಹಾಗೆಯೇ ನೀವು ಇಂಟೇಕು ಸ್ವಲ್ಪ ಮುಖ್ಯನೇ. ಜಾಸ್ತಿ ಜಂಕ್ ಫುಡ್ಗಳನ್ನ ತಿನ್ನಬೇಡಿ. ಹೆವಿ ಜಂಕ್ ಫುಡ್ಗಳು ನಿಮ್ದು ಇಂಟೇಕ್ ಆಯಿತು ಅಂತ ಅಂದಾಗ ನಿಮ್ಮಲ್ಲಿರುವಂತಹ ವಿಟಮಿನ್, ಕ್ಯಾಲ್ಶಿಯಮ್ಸ್ ಎಲ್ಲ ಹೊಟ್ಟೋಗ್ಬಿಡತ್ತೆ. ನಿಮಗೆ ವಿಟಮಿನ್ಸ್ ಬೇಕು, ಒಳ್ಳೇದಿರಬೇಕು, ಸ್ಕಿನ್ ಬ್ರೈಟ್ ಇರಬೇಕು. ನಾನು ಇನ್ನೊಂದು ಸ್ಕಿನ್ನಿಗೆ ಒಂದು ಮಾಡ್ತೀನಿ, ಅದನ್ನು ತೋರಿಸ್ಕೊಡ್ತೀನಿ. ಒಂದು ಸರಿ ಹೇಳಿದ್ದೆ ನಾನು, ಬ್ರೈಟ್ ಇರಬೇಕು ಅಂದರೆ ನೀವು ಇದನ್ನೆಲ್ಲ, ಇದೊಂಥರ ಅಭ್ಯಂಗನ ಅಂತಾರಲ್ಲ ಹಾಗೆ ಥರ ಮಸಾಜ್ ಮಾಡ್ಕೊಳ್ಳಿ. ಎವ್ರಿ ಡೇ ಸ್ಕಿನ್ ಮಸಾಜ್ ಮಾಡ್ಕೋತಾ ಇರಬೇಕು. ಆವಾಗ ರಿಂಕಲ್ಸ್ ಬರಲ್ಲ, ಸ್ಕಿನ್ ಕಳೆಗುಂದಲ್ಲ, ಚೆನ್ನಾಗಿರುತ್ತೆ.
ಹಾಗೆ ನೀವು ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ. ನನಗಂತೂ ಎಷ್ಟು ಸ್ಟ್ರೆಸ್ ಇದೆ ಅಂದರೆ ಎವ್ರಿ ಡೇ ಎಲ್ಲ ನಾನು ಎವ್ರಿ ಅವರ್ಸ್ ಮಾಡಬೇಕು, ಅಷ್ಟು ಸ್ಟ್ರೆಸ್ ಇದೆ. ಬಟ್ ಯಾವಾಗ ನೆನಪಾಗುತ್ತೋ ಅವಾಗಂತೂ ಮಾಡೇ ಮಾಡ್ತೀನಿ. ಬಟ್ ಇಟ್ ಟೇಕ್ಸ್ ಟೈಮ್ ಅಲ್ವಾ. ನಾವಿವಾಗ ಏನಂದರೆ ಟೈಮ್ ಇರಲ್ಲ ಅಂತ ಹೇಳಿಬಿಟ್ರೆ ಸುಮ್ಮನೆ ಹಾಗೆ ಎದ್ಬಿಡ್ತೀವಿ. ಬಟ್ ಇರೋ ಟೈಮ್ನಲ್ಲಿ ನಾವು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಖಂಡಿತ ಚೆನ್ನಾಗಿರುತ್ತೆ ಫೇಸು. ನೋಡಿ, ನನ್ನ ಸ್ಕಿನ್ನು ಪರವಾಗಿಲ್ಲ, ಗ್ಲೋ ಇದೆ. ಬಟ್ ಇನ್ನೂ ಗ್ಲೋ ಬರಬೇಕು ಅಂತ ಅಂದರೆ ನೀವು ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡಿ. ಅದು ಯಾರೋ ಡಾಕ್ಟ್ರುಗಳು ಹೇಳ್ತಾ ಇದ್ರು, ಹೋಮ್ ರೆಮಿಡಿ ನೀವು ಮೊಸರು ಹಚ್ಚಬೇಡಿ, ಆಮೇಲೆ ಇದು ಎಂಥದ್ದು ನಿಂಬೆಹಣ್ಣು ಯಾವುದನ್ನು ಹಚ್ಚಬೇಡಿ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ, ಓನ್ಲಿ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ಹಚ್ಚಿ ಅಂತ. ಅದೆಲ್ಲ ಸುಳ್ಳು. ದಯವಿಟ್ಟು ಬರೀ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನೇ ಹಚ್ಚೋಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಆಮೇಲೆ ಏಜಿಂಗ್ ಫೀಲ್ ಆಗುತ್ತೆ. ನೀವು ಹೋಮ್ ರೆಮಿಡಿನೇ ಮಾಡಿ, ಖಂಡಿತ ನಿಮಗೆ ಒಳ್ಳೇದಿರುತ್ತೆ. ರಿಸಲ್ಟ್ ಲೇಟಾಗಿ ಸಿಗ್ಬೋದು, ಬಟ್ ರಿಸಲ್ಟ್ ಪಕ್ಕ. ಅದರಿಂದ ಫೇಲ್ಯೂರ್ ಅಂತೂ ಇಲ್ಲವೇ ಇಲ್ಲ. ಇವತ್ತು ಅಂದರೆ ಇನ್ಸ್ಟೆಂಟ್ ರಿಸಲ್ಟ್ ಯಾವಾಗ್ಲೂ ಇನ್ಸ್ಟೆಂಟ್ ಫೇಲೇ. ಅದು ನಿಮ್ಗದು ಲಾಂಗ್ ಟೈಮ್ ಇದು ಸಿಕ್ಕಲ್ಲ, ನಿಮಗೆ ಏನದು ಬೆನಿಫಿಟ್ ಸಿಕ್ಕಲ್ಲ, ಲಾಂಗ್ ಟೈಮ್ ಬೆನಿಫಿಟ್ ಇರಲ್ಲ. ಬಟ್ ನಿಮ್ಗೆ ಲೇಟ್ ರಿಸಲ್ಟ್ ಇತ್ತು ಓಕೆ, ಬಟ್ ಲಾಂಗ್ ಟೈಮ್ ಉಳಿಯುತ್ತೆ. ಲಾಂಗ್ ಟೈಮ್ ನೀವು ಒಂದು 2 ವರ್ಷದ ತನಕ ಬೇಕಾದರೆ ಅದನ್ನು ಯೂಸ್ ಮಾಡಿ, ನಿಮಗೆ 10 ವರ್ಷ ನೀವು ಇನ್ನೂ ಸೂಪರಾಗಿರ್ತೀರ. ನೀವು 10 ದಿನಕ್ಕೆ ಇದನ್ನು ಯೂಸ್ ಮಾಡಿಬಿಟ್ಟು 11 ದಿನಕ್ಕೆ ನಾನು ಚೆನ್ನಾಗಿ ಕಾಣ್ಬಿಡ್ತೀನಿ ಅಂತ ಮಾಡ್ಕೊಂಡ್ರೆ ನೀವು ಅದಾದಮೇಲೆ 1 ವರ್ಷಕ್ಕೆ ಹಿಂಗಾಗಬೇಕಾಗತ್ತೆ. ಸೊ ಅದಕ್ಕೇ ದಯವಿಟ್ಟು ಇನ್ಸ್ಟೆಂಟ್ ರಿಸಲ್ಟ್ಗಳಿಗೆ ಯಾವುದಕ್ಕೂ ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ. ಕೇಳಿಲ್ವಾ? ಈಸಿಯಾಗಿ ಯಾವುದಾದ್ರೂ ಸಿಕ್ಕಿದ್ರೆ ಅದು ಲೈಫ್ ಟೈಮ್ ಉಳಿಯಲ್ಲ. ಕಷ್ಟಪಟ್ಟು ನಾವು ಅದನ್ನು ಸಂಪಾದನೆ ಮಾಡಿದ್ರೆ ಅದು ಲೈಫ್ ಟೈಮ್ ಉಳಿಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ಹೋಮ್ ರೆಮಿಡಿನ ಮಾಡೋದನ್ನು ಮರಿಬೇಡಿ. ಖಂಡಿತ ನಿಮ್ಮ ತಲೆ ಕೂದಲು ಸೂಪರಾಗಿ ಬೆಳೆಯುತ್ತೆ.